ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೇವ ಗುತ್ತೇದಾರ, ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವರ್ ಸಿಂಗ್ ಮೀನಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ದಿನೇಶ್ ಗುಂಡೂರಾವ್ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತ ಮತ್ತು ಸಂಪೂರ್ಣ ಚಿಕಿತ್ಸೆ ಒದಗಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳ ಸುಧಾರಣೆಗಾಗಿ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರು ಸೇರಿದಂತೆ ವಿವಿಧ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಹೇಳಿದ ಸಚಿವರು, 108 ಆಂಬ್ಯುಲೆನ್ಸ್ ಚಾಲಕರಿಗೆ ಹಂತ ಹಂತವಾಗಿ ಸಂಬಳ ಹೆಚ್ಚಳ ಮಾಡಲಾಗುವುದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು ಎಂದರು. ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಕಂಡುಬಂದರೆ ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ನೀಡಿದರು. ಕೆಲವರು ಏನ್ ಮಾಡ್ತಾರೆ, ಈ ಏನು ಕಾಂಟ್ರಾಕ್ಟ್ ಮೇಲೆ ಬಂದಿರ್ತಾರೆ ಅಥವಾ ಈ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಬಂದಿರ್ತಾರೆ ಅಥವಾ PG ನಮ್ಮ ಸ್ಪೆಷಲಿಸ್ಟ್ ಅವ್ರಿಗೆ ಗೊತ್ತಿರೋದಿಲ್ಲ, ಅವರು ಬರ್ದು ಕಳಿಸ್ಬಿಡ್ತಾರೆ ಅಥವಾ ಬ್ರ್ಯಾಂಡೆಡ್ ಹಾಕಿ ಕಳಿಸ್ಬಿಡ್ತಾರೆ. ಅವ್ರಿಗೆ ಈ ಇದನ್ನ ಆ ಕಂಪನಿ ಅದನ್ನ ಹಾಕಿ ಕಳಿಸ್ಬಿಟ್ಟು ಈ ಜನರಿಕ್ ಪದ ಉಪಯೋಗ ಮಾಡದೇ ಬರೀತಾರೆ. ಸೊ ಕೆಲವು ಕಡೆ ಆಗತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. 90% ಜನೌಷಧಿ ಕೇಂದ್ರಗಳು ಇರುವಂಥದ್ದು ಹೊರಗಡೆ, ಒಂದು 10% ಮಾತ್ರ ನಮ್ಮ 200-300ಕ್ಕೆ 150 ಬರೀ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥದ್ದು, 120. ಅದರಲ್ಲಿ ಸುಮಾರು 60 ಮಾತ್ರ ಪ್ರೈವೇಟ್ ಅವ್ರು ನಡೆಸ್ತಾ ಇರೋದು, ಇನ್ನು 50-60 ನಮ್ಮ ಗೌರ್ಮೆಂಟ್ ಅವರೇ ನಡೆಸ್ತಾ ಇದ್ರು. ಸೊ ಅದನ್ನು ನಾನೀಗ ತೆಗೆದಾಕ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಚೀಟಿಗಳು ಬರೆದು ಇಲ್ಲಿಂದ ಇಲ್ಲಿಗೆ ಕಳಿಸ್ತಾ ಇದ್ರು. ನಮ್ಮಲ್ಲಿ ಮಾರಾಟ ಆಗಬಾರ್ದು ಅಷ್ಟೇ ಪ್ರಿನ್ಸಿಪಲ್. ನಮ್ಮ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗಬಾರ್ದು, ಆಯ್ತಾ? ಆ ಪ್ರಿನ್ಸಿಪಲ್ ಅಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಬರೀ 10% ಮಾತ್ರ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರೋದು. ನಮ್ಮ ಹತ್ರ 100 ಆಸ್ಪತ್ರೆಗಳಿದೆ, ಕೇವಲ ಒಂದು 100 ಆಸ್ಪತ್ರೆ ಮಾತ್ರ ಜನೌಷಧಿ ಕೇಂದ್ರ ಇರುವಂತ ಆಸ್ಪತ್ರೆ.